ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತಿನ ಕಂಟೆಂಟ್ ಬಂದು 7 ರೂಲ್ ಆಫ್ ಮನಿ. ನಿಮ್ಮ ಜೊತೆ ನಿಮ್ಮ ಲಕ್ಷ್ಮಿ ಯಾವಾಗಲೂ ಇರಬೇಕು. ಜೊತೆಗೆ ನೀವು ವೆಲ್ತ್ ಏನೆಲ್ಲ ಬಿಲ್ಡ್ ಮಾಡಿದಿರಾ ಅದು ಹಾಗೆ ಇರಬೇಕು. ಪ್ರತಿ ದಿವಸ ನಿಮ್ಮ ವೆಲ್ತ್ ಅಥವಾ ಮನಿ ಇನ್ಕ್ರೀಸ್ ಆಗ್ತಾ ಇರಬೇಕು. ಸೊ ಆ ಒಂದು ವಿಚಾರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡ್ತಾ ಇದ್ದೀರಾ. ಜೊತೆಗೆ ಕೆಲವೊಂದು ವಿಡಿಯೋಗಳನ್ನ ಬೇರೆ ಯಾವ ತರ ವಿಡಿಯೋಸ್ಗಳು ನಿಮಗೆ ಬೇಕು ಆ ವಿಚಾರ ಬಗ್ಗೆನೂ ಕೂಡ ನೀವು ಇನ್ಫಾರ್ಮ್ ಮಾಡಿದ್ದೀರಾ. ಅದೇ ತರಹ ನಾನು ನಿಮಗೆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಇನ್ನು ಬೆಲ್ ಐಕನ್ನ ಪ್ರೆಸ್ ಮಾಡಿಲ್ಲ ಮತ್ತೆ ಶೇರ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಯಾಕಂತ ಹೇಳಿದ್ರೆ ಪ್ರತಿ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7 ರೂಲ್ ಆಫ್ ಮನಿ. ನೀವು ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ, ನನ್ನ ಲೆಫ್ಟ್ ಸೈಡ್ ಅಲ್ಲಿ ಒಂದು ಪಿಕ್ಚರ್ ಇದೆ. ಒಂದು ಬಂಗಾರದ ನಾಣ್ಯನ ಇಟ್ಕೊಂಡಿದ್ದಾರೆ. ಸೊ ಅವರು 7 ರೂಲ್ ಆಫ್ ಮನಿ ಅಂತ ಹೇಳಿದ್ರೆ ನಿಮ್ಮ ಹಣ ಹೇಗೆ ಇಟ್ಕೊಂಡ್ರೆ ನಿಮ್ಮ ಹಣ ಹೇಗೆ ಬೆಳೆಯುತ್ತೆ ಅಥವಾ ನೀವು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು 7 ರೂಲ್ ಆಫ್ ಮನಿ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದು ರೆಸ್ಪೆಕ್ಟ್ ಮನಿ. ನಿಮಗೆ ಎಷ್ಟು ಹಣ ಬರ್ತಾ ಇದೆ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಹಣ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, ಎಷ್ಟು ಹಣ ಇನ್ಶೂರೆನ್ಸ್ಗೆ ಕಟ್ತಾ ಇದ್ದೀರಾ ಅಥವಾ ಎಷ್ಟು ಹಣ ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿದ್ದೀರಾ. ಸೊ ಈ ಒಂದು ಪ್ರತಿ ಒಂದು ರೂಪಾಯಿಗೂ ಪ್ರತಿ ಒಂದು ನಾಣ್ಯಕ್ಕೂ ನೀವು ರೆಸ್ಪೆಕ್ಟ್ ಕೊಡ್ಬೇಕು. ನೀವು ರೆಸ್ಪೆಕ್ಟ್ ಕೊಟ್ಟಾಗ್ಲೇ ನಿಮಗೆ ಲಕ್ಷ್ಮಿ ಒಲಿಯುವಂಥದ್ದು ಅಥವಾ ನಿಮ್ಮ ಖಾತೆಯಲ್ಲಿರುವಂಥದ್ದು ಅಥವಾ ನಿಮ್ಮ ಗಾಡ್ರೇಜ್ ಅಲ್ಲಿ ಇರುವಂಥದ್ದು. ಸೊ ಯಾವಾಗ್ಲೂ ನೀವು ಹಣಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕಾಗತ್ತೆ. ಎರಡನೇ ವಿಚಾರ ಬಂದು ಮೇಕ್ ಮನಿ ವರ್ಕ್ ಫಾರ್ ಯು. ನೀವು ಹಣನ ಗಳಿಸೋದಲ್ದೇನೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ಬೇಕು. ಹಣ ನಿಮಗೋಸ್ಕರ ಕೆಲಸ ಮಾಡ್ತಾ ಇರುತ್ತೆ. ಸೊ ಯಾವಾಗ್ಲೂ ಗಳಿಸಿದ ಹಣನ ಇನ್ವೆಸ್ಟ್ಮೆಂಟ್ ಸ್ವಲ್ಪ 15 to 20% ಆಫ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀನಿ. ಸೊ ಅದನ್ನ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೋಸ್ಕರ ಹಣ ದುಡಿಯುತ್ತೆ ಮತ್ತೆ ಹಣಕ್ಕೋಸ್ಕರ ನೀವು ದುಡಿತಾ ಇರ್ತೀರ. ನೆವರ್ ಡಿಪೆಂಡ್ ಆನ್ ದ ಸಿಂಗಲ್ ಇನ್ಕಮ್. ನೀವು ಯಾವುದೇ ಕಾರಣಕ್ಕೂ ಒಂದೇ ಆದಾಯಕ್ಕೆ ಡಿಪೆಂಡ್ ಆಗಬೇಡಿ. ಯಾಕೆಂತ ಹೇಳಿದ್ರೆ ನೀವು ಒಂದೇ ಆದಾಯಕ್ಕೆ ಡಿಪೆಂಡ್ ಆದಾಗ ಏನಾಗುತ್ತೆ ಅಂದ್ರೆ ಎಮರ್ಜೆನ್ಸಿ ಎಕ್ಸ್ಪೆಂಡಿಚರ್ ಬಂದಾಗ ಅಥವಾ ಬೇರೆ ರೀತಿಯ ಖರ್ಚುಗಳು ಬಂದಾಗ ನಿಮ್ಮ ಒಂದು ಇನ್ಕಮ್ ಏನ್ ಬರ್ತಾ ಇರುತ್ತೆ ಆದಾಯ, ಅದರಲ್ಲಿ ಎಲ್ಲಾ ಖರ್ಚುಗಳು ಹೋದಾಗ ನಿಮಗೆ ಹಣ ಉಳ್ಸಕ್ಕಾಗೋದಿಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಕ್ಕಾಗೋದಿಲ್ಲ ಅಥವಾ ಬೇರೆ ಯಾವುದೋ ಒಂದು ಫಂಡ್ಗೆ ನೀವು ಅದನ್ನ ಡೆಪಾಸಿಟ್ ಮಾಡಕ್ಕಾಗೋದಿಲ್ಲ. ಸೊ ಹಾಗಾಗಿ ವಿಭಿನ್ನವಾಗಿ ಇರುವಂತ ಇನ್ಕಮ್ ನಿಮ್ಮಲ್ಲಿ ಇದ್ರೆ, ಅಂದ್ರೆ ಒಂದಕ್ಕಿಂತ ಹೆಚ್ಚಿಗೆ ಇರುವಂತ ಆದಾಯ ನೀವು ಮಾಡ್ಕೊಂಡಿದ್ದಾದ್ರೆ ನಿಮಗೆ ಖರ್ಚು ಕಡಿಮೆ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಅಥವಾ ಒಂದ್ ವೇಳೆ ಹೆಚ್ಚಿಗೆ ಖರ್ಚು ಆದಾಗ ಅದನ್ನ ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಪ್ರೊಟೆಕ್ಟ್ ಯುವರ್ ವೆಲ್ತ್. ನೀವೇನೆಲ್ಲ ಅರ್ನ್ ಮಾಡಿದ್ದೀರಾ ಅದನ್ನ ಎಲ್ಲೂ ಲೂಫೋಲ್ ಅಂದ್ರೆ ಅದನ್ನ ಕಳ್ಕೊಳ್ಳದೆ ಇರೋ ಹಾಗೆ ನೀವು ಪ್ರೊಟೆಕ್ಟ್ ಮಾಡ್ಬೇಕಾಗತ್ತೆ. ಸೊ ಪ್ರೊಟೆಕ್ಟ್ ಮಾಡಿದಾಗ್ಲೇ ನಿಮಗೆ ಹಣ ಹೆಚ್ಚು ಆಗ್ತಾ ಹೋಗುತ್ತೆ. ಮನಿ ಲವ್ಸ್ ಸ್ಪೀಡ್ ಅಂಡ್ ಡೈರೆಕ್ಷನ್. ನೀವು ಹಣ ದುಡಿಮೆ ಮಾಡ್ತಾ ಇರೋದಕ್ಕೆ ನೀವು ಡೈರೆಕ್ಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು ಆ ಡೈರೆಕ್ಷನ್ ನೀವು ತೋರಿಸಿಲ್ಲ ಮನಿಗೆ ಅಂತ ಹೇಳಿದ್ರೆ ಅದು ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಖರ್ಚಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಹಣನ ಯಾವತ್ತೂ ಅರ್ನ್ ಮಾಡಿದ್ದನ್ನ ನೀವು ಡೈರೆಕ್ಷನ್ ಕೊಡ್ಬೇಕು. ಅಂದ್ರೆ 50% ಏನ್ ಹಾಕ್ಬೇಕು, 20% ಏನ್ ಹಾಕ್ಬೇಕು, ಇನ್ನು 30% ಎಲ್ಲಿಗೆ ಹೋಗ್ಬೇಕು, ಆ ಡೈರೆಕ್ಷನ್ ಕೊಟ್ರೆ ಆ ಹಣ ಆ ಒಂದು ಡೈರೆಕ್ಷನ್ ಮುಖಾಂತರ ಅಲ್ಲಿ ಹೋಗಿ ಸೇರ್ತಾ ಇರುತ್ತೆ, ನಿಮ್ಮ ಹಣ ಬೆಳೀತಾ ಹೋಗುತ್ತೆ. ಸೊ ಲರ್ನ್ ದ ಲ್ಯಾಂಗ್ವೇಜ್ ಆಫ್ ಮನಿ. ಹಣ ಗಳಿಸೋದು, ಹಣ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾಡುವಂಥದ್ದು, ಅದ್ರ ಬಗ್ಗೆ ನೀವು ಹೆಚ್ಚು ಕಲಿಬೇಕು, ಹೆಚ್ಚು ಹಣನ ಗಳಿಸ್ಬೇಕು. ಸೊ ಅವಾಗ್ಲೇ ನಿಮ್ಮ ಹತ್ರ ಹಣ ಉಳ್ಕೊಳ್ಳುತ್ತೆ ಮತ್ತೆ ಆ ಹಣ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಗಿವ್ ಬಿಫೋರ್ ಯು ರಿಸೀವ್. ನಿಮಗೆ ಹಣ ಬರೋಕ್ಕೂ ಮುಂಚೆ ನೀವು ಡೊನೇಷನ್ ಕೊಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಎಲ್ಲಿ ಆಸಕ್ತಿ ಇದೆ ಕೊಡ್ಲಿಕ್ಕೆ ಅಲ್ಲಿ ಹಣನ ಕೊಡುವಂಥದ್ದು. ಸೊ ಇದಿಷ್ಟು ನೀವು ಮಾಡ್ತಾ ಹೋದ್ರೆ, ಹಣನ ಪ್ರೀತಿ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಹಣ ಪ್ರತಿ ದಿವಸ ಹೆಚ್ಚು ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನು 7 ರೂಲ್ ಆಫ್ ಮನಿ ಇದೆ ಅದನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳಿ.
ಖಂಡಿತವಾಗಿ ನಿಮ್ಮ ಹಣ ಹೆಚ್ಚು ಬೆಳೀತಾ ಹೋಗುತ್ತೆ. ಜೊತೆಗೆ ನಿಮಗೆ ಕೂಡ ಹೆಚ್ಚು ಹಣ ನಿಮ್ಮ ಖಾತೆಗೆ ಬರುವಂತದ್ದಾಗಿರ್ಬೋದು ಅಥವಾ ನಿಮ್ಮ ಪಾಕೆಟ್ಗೆ ಬರುವಂತದ್ದಾಗಿರುತ್ತೆ. ಸೊ ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತೆ ಲೈಕ್ ಕಮೆಂಟ್ ನ ಪ್ರೆಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳಿ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.